ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದರೆ, ನಾನು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಲೈಫಲ್ಲಿ ಸಕ್ಸಸ್ಸನ್ನು ಕಾಣಬೇಕು ಅಂತ ಹೇಳಿದರೆ ನಾವು ಕನಸು ಹೆಂಗಿರಬೇಕು ಅಂತೇಳಿ, ನಾವು ಕಾಣೋ ಕನಸು ಹೆಂಗಿರಬೇಕು ಅಂತ ನಾನು ಹೇಳಿದೆ. ಸೊ ಇವತ್ತು ಆ ಒಂದು ಕನಸಿಗೆ ಸಂಬಂಧಪಟ್ಟಂತೆ ನಾನೊಂದು ಸ್ಟೋರಿನ ಹೇಳ್ತಾ ಇದ್ದೀನಿ. ಸೊ ಇದನ್ನ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಇದು ನಿಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕೊನೆವರೆಗೂ ವಿಡಿಯೋ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ಕೊನೆಯಲ್ಲಿ ನಿಮಗೆ ಏನು ಅರ್ಥ ಆಗಿದೆ ಅಂತ ನನಗೊಂದು ಕಮೆಂಟಲ್ಲಿ ತಿಳಿಸಿ. ಸೊ ಏನಪ್ಪ ಅಂತ ಹೇಳಿದರೆ, ಒಂದು 3 ಜನ ದಂಪತಿಗಳು ದೇವ್ರ ಮುಂದೆ ಹೋಗ್ತಾರೆ. ಆ 3 ಜನ ದಂಪತಿಗಳು ದೇವ್ರ ಮುಂದೆ ಹೋದಾಗ ಅದರಲ್ಲಿ ಒಬ್ಬನು ತುಂಬ ಶ್ರೀಮಂತ ಇರ್ತಾನೆ, ಇನ್ನೊಬ್ಬ ಸ್ವಲ್ಪ ಮಿಡ್ಲ್ ಕ್ಲಾಸ್ ಇರ್ತಾನೆ, ಇನ್ನೊಬ್ಬ ಲೋಯರ್ ಮಿಡ್ಲ್ ಕ್ಲಾಸ್ ಇರ್ತಾನೆ. ಈ 3 ಜನ ದಂಪತಿಗಳು ಹೊಸದಾಗಿ ಮದುವೆ ಆಗಿರ್ತಾರೆ. 3 ಜನದ್ದು ಅವರ ಲೈಫ್ ಸ್ಟೈಲೇ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಯಾಕಂದರೆ 3 ಜನ ಒಂದೇ ಕುಟುಂಬದವರಲ್ಲ. ಒಬ್ಬ ಶ್ರೀಮಂತ, ಒಬ್ಬ ಮಧ್ಯಮ ಕುಟುಂಬದವನು, ಇನ್ನೊಬ್ಬ ತೀರಾ ಬಡವನಾಗಿರ್ತಾನೆ. ಈ 3 ಜನರಿಗೆ ದೇವರು ಆಶೀರ್ವಾದ ಮಾಡ್ತಾನೆ. ನಾನು ನಿಮಗೆ ಒಂದು ವಸ್ತುವನ್ನು ಕೊಡ್ತೀನಿ, ಆ ವಸ್ತುನ ತಗೊಂಡು ನೀವು ನಿಮ್ಮ ಜೀವನದ ಜರ್ನಿನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾನೆ ದೇವರು. ಸೊ ಆವಾಗ ಅವರು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂತ ಹೇಳಿದರೆ, ಈ ಶ್ರೀಮಂತ ಇದ್ದವನು, ನೀವಂಥದ್ದು ಏನು ಕೊಡ್ತೀರಾ, ನಾವು ಅದು ತೊಗೊಂಡು ಹೋಗಲೇಬೇಕಾ ಅಂತ ಕೇಳ್ತಾನೆ. ಮಧ್ಯಮ ಕುಟುಂಬದವನು ಇದ್ದವನು, ನೀವು ಕೊಡೋವಂಥದ್ದನ್ನು ನಾವು ತೊಗೊಳಕ್ಕಾಗುತ್ತಾ ಅಂತ ಕೇಳ್ತಾನೆ. ಬಡ ಕುಟುಂಬದವನು, ನೀವೇನೇ ಕೊಟ್ಟರು ಅದು ನಿಮ್ಮ ಪ್ರಸಾದ ಅಂತ ನಾನು ತೊಗೊತೀನಿ ಅಂತ ಹೇಳ್ತಾನೆ. ಸೊ ಆವಾಗ ಏನಂತ ಹೇಳಿದರೆ, ದೇವರ 3 ಜನರಿಗೆ ಒಂದು ವರನ ಕೊಡ್ತಾನೆ. ಏನಂತ ಹೇಳಿದರೆ, ಒಂದು ನೇಗಿಲಿರುತ್ತಲ್ವ, ಆ ನೇಗಿಲನ್ನ ಕೊಡ್ತಾನೆ. ಗಂಡ ಮುಂದೆ ಹೊರಬೇಕು, ಹೆಂಡತಿ ಹಿಂದೆ ಹೊರಬೇಕು. ಇದನ್ನು ನೀವು ನಿಮ್ಮ ಜೀವನದುದ್ದಕ್ಕೂ ತೊಗೊಂಡೋಗ್ಬೇಕು. ನೀವು ಎಲ್ಲಿವರೆಗೂ ತೊಗೊಂಡು ಹೋಗ್ತಿರಲ್ವ, ಅಲ್ಲಿ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಇದು ನಿಮಗೆ ತುಂಬ ಜೀವನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾನೆ ದೇವರು. ಸೊ ಆವಾಗ ಇವರು ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿ ಸ್ವಲ್ಪ ದೂರ ಹೋಗ್ತಾರೆ. ತುಂಬ ಭಾರ ಇರುತ್ತೆ, ಅದು ಹೋಗ್ತಾ ಇರ್ತಾರೆ. ಶ್ರೀಮಂತ ಇರ್ತಾನಲ್ವ, ಅದನ್ನು ಇಷ್ಟು ದೊಡ್ಡದು ಏನಕ್ಕೆ ತೊಗೊಂಡೋಗ್ಬೇಕು, ಇದು ಹೆಂಗಿದ್ರು ನಮಗೆ ಬೇಕು ಅಂತ ಹೇಳಿದ್ದಾರೆ, ನಾವು ಎಷ್ಟು ತೊಗೊಂಡೋದ್ರೂ ನಮಗೆ ಯೂಸ್ ಆಗುತ್ತೆ ಅಂತೇಳಿ ಸ್ವಲ್ಪ ಕಟ್ ಮಾಡ್ತಾನೆ. ಕಟ್ ಮಾಡಿ ಹೋಗ್ತಾನೆ. ಆಮೇಲೆ ಮಧ್ಯಮ ಕುಟುಂಬದವನು ಇವನು ಕಟ್ ಮಾಡಿದಾಗ ಮಾಡಲ್ಲ, ಅವನು ಒಂದು ಸ್ವಲ್ಪ ದೂರ ಹೋಗ್ತಾನೆ. ಅವನು ಒಂದು ಸ್ವಲ್ಪ ತುದಿನ ಕಟ್ ಮಾಡ್ತಾನೆ. ಆದರೆ ಬಡ ಕುಟುಂಬದವನು ಯಾವುದೇ ಕಾರಣಕ್ಕೆ ಕಟ್ ಮಾಡಲ್ಲ. ಕಷ್ಟ ಆದ್ರೂ ನಾವಿದು ತೊಗೊಂಡೋಗೋಣ, ಇದು ದೇವರ ಪ್ರಸಾದ, ನಾವಿದನ್ನ ತೊಗೊಂಡೋಗೋಣ ಅಂತ ಹೇಳ್ತಾನೆ. ಸೊ ಹಾಗೆ ಹೋಗ್ತಾ ಹೋಗ್ತಾ ಈ ಶ್ರೀಮಂತ ಏನು ಮಾಡ್ತಾನೆ, ಒಂದು ಸ್ವಲ್ಪ ಕಟ್ ಮಾಡೋದು, ಒಂದು ಸ್ವಲ್ಪ ಕಟ್ ಮಾಡೋದು, ಒಂದು ಸ್ವಲ್ಪ ಕಟ್ ಮಾಡೋದು ಮಾಡ್ಕೊತ ಮುಕ್ಕಾಲು ಭಾಗ ಕಟ್ ಮಾಡಿಬಿಡ್ತಾನೆ. ಸೊ ಮಧ್ಯಮ ಕುಟುಂಬದವನು ಮುಕ್ಕಾಲು ಭಾಗ ಏನು ಮಾಡಲ್ಲ, ಒಂದು ಕಾಲು ಭಾಗ ಕಟ್ ಮಾಡಿರ್ತಾನೆ. ಸೊ ಹೋಗ್ತಾರೆ ಸ್ವಲ್ಪ ದೂರ ಹೋಗ್ತಾರೆ. ಹೋಗಾದ್ಮೇಲೆ ಏನಾಗುತ್ತೆ, ಅಲ್ಲಿ ಒಂದು ದೊಡ್ಡ ಒಂದು ಪ್ರತಾಪ ಥರ ಬರುತ್ತೆ. ಅಂದರೆ ಈ ಕಡೆಯೂ ರೋಡಿದೆ, ಈ ಕಡೆಯೂ ರೋಡಿದೆ, ಮಧ್ಯದಲ್ಲಿ ಒಂದು ದೊಡ್ಡ ಗುಂಡಿ ಥರ ಇದೆ. ಆದರೆ ಈ ದಡದಿಂದ ಆ ದಡಕ್ಕೆ ಸೇರಲಿಕ್ಕೆ ಆ ಭಗವಂತ ಏನು ಕೊಟ್ಟಿರ್ತಾನಲ್ವ, ಅದು ನೇಗಿಲು, ಅದು ಕರೆಕ್ಟಾಗಿ ಕೂರುತ್ತೆ. ಅದನ್ನು ಹಾಕ್ಕೊಂಡು ಇವ್ರು ಆರಾಮ್ಸೆ ಆ ದಡ ಸೇರ್ಬೋದು. ಅದನ್ನು ಇಂಟೆನ್ಷನಲ್ಲಿ ಇಟ್ಕೊಂಡು ಭಗವಂತ ಇವರಿಗೆ ಅದನ್ನು ಕೊಟ್ಟಿರ್ತಾನೆ. ಸೊ ಆವಾಗ ಏನು ಮಾಡ್ತಾರೆ, ಈ ಬಡವ ಇರ್ತಾನಲ್ವ, ಅವನು ಏನೂ ಕಟ್ ಮಾಡಿರೋದಿಲ್ಲ, ದೇವರ ಪ್ರಸಾದ ಅಂತ ಕಣ್ಣಿಗೆ ಹೊತ್ಕೊಂಡು ತೊಗೊಂಬಂದಿರ್ತಾನೆ. ಆ ನೇಗಿಲನ್ನ ಹಾಕೊಂಡು ಅವ್ರ ಗಂಡ ಹೆಂಡತಿ ದಡ ಸೇರ್ತಾರೆ. ಮತ್ತು ಅದನ್ನು ತೊಗೊಂಡು ಹೊತ್ಕೊಂಡು ಹೋಗ್ತಾರೆ. ಅವರ ಜೀವನದ ಯಶಸ್ಸಿನ ಹಾದಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈ ಮಧ್ಯಮ ಕುಟುಂಬದವನು ಏನು ಮಾಡ್ತಾನೆ, ಅವನು ಸ್ವಲ್ಪ ಕಾಲು ಭಾಗ ಕಟ್ ಮಾಡಿರ್ತಾನೆ. ಬಟ್ ಆ ಕಾಲು ಭಾಗ ಕಟ್ ಮಾಡಿರೋದು ಅವನಿಗೆ ಏನಾಗುತ್ತೆ ಅಂತ ಹೇಳಿದರೆ, ಆ ಕಡೆನೂ ದಡ ಸೇರೋಕ್ಕಾಗಲ್ಲ, ಈ ಕಡೆನೂ ದಡ ಸೇರೋಕ್ಕಾಗಲ್ಲ. ಒಂದು ಕಡೆ ಇಡ್ಬೋದು ಅವನು, ಇನ್ನೊಂದು ಕಡೆ ತುದಿ ಮುಟ್ಟೋದಿಲ್ಲ. ಅದನ್ನು ಅವನೇನು ಮಾಡ್ತಾನೆ ಅಂತ ಹೇಳಿದರೆ, ಒಬ್ಬರು ಈ ಕಡೆ ತುದಿಯಲ್ಲಿ ಇಟ್ಕೊಂಡು ಒಬ್ಬರು ಹತ್ತು ಬಿಟ್ಟು ಜಂಪ್ ಮಾಡ್ತಾರೆ, ಇನ್ನೊಬ್ಬರು ಆ ಕಡೆ ತುದಿನಲ್ಲಿ ಇಟ್ಕೊಂಡು ಈ ಕಡೆಯಿಂದ ಜಂಪ್ ಮಾಡಿ ಅದನ್ನು ಸ್ಟಾರ್ಟ್ ಮಾಡ್ತಾರೆ ಜರ್ನಿನ. ಅಂದರೆ ಅವರು ಅದಕ್ಕೆ ಕಷ್ಟಪಡಬೇಕು, ಅವರು ಗುರಿನ ರೀಚ್ ಮಾಡಲಿಕ್ಕೆ ಇನ್ನೂ ಸ್ವಲ್ಪ ಕಷ್ಟಪಟ್ಟೆ ಮುಂದೆ ಜೀವನ ಚೆನ್ನಾಗಿರುತ್ತೆ ಅನ್ನೋದು ಇದರಲ್ಲಿ ಅರ್ಥ ಆಗುತ್ತೆ. ಆದರೆ ಈ ಶ್ರೀಮಂತ ಇದ್ದಾನಲ್ವ, ಅವನು ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ, ಮುಕ್ಕಾಲು ಭಾಗ ಕಟ್ ಮಾಡಿದ್ದಾನೆ. ಇನ್ನು ಆ ಕಾಲು ಭಾಗದಲ್ಲಿ ಅವ್ರು ಹೆಂಗೆ ಹೋಗಬೇಕು? ಸೊ ಅವಾಗ ಅವನಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾನೆ. ಒಬ್ಬರು ಹೇಳಿದ್ದನ್ನು ಭಗವಂತನೇ ಬಂದು ನಮಗೆ ಹೇಳಿದ್ದಾನೆ, ನಿಮ್ಮ ಜೀವನಕ್ಕೆ ಇದು ತುಂಬಾ ಏನಂತೇಳಿ ಉಪಯೋಗಕ್ಕೆ ಬರ್ತಕ್ಕಂಥ ವಸ್ತು, ಇದನ್ನು ನೀನು ತೊಗೊಂಡು ನಿನ್ನ ಜೀವನದುದ್ದಕ್ಕೂ ನಿನ್ನ ಸಂಗಾತಿ ಜೊತೆ ಸಾಗು ಅಂತ ಹೇಳಿರ್ತಾನೆ. ನಾನು ಇದನ್ನು ತಪ್ಪಾಗಿ ತಿಳ್ಕೊಂಡು ನನ್ನ ಭಾರನ ಕಡಿಮೆ ಮಾಡಲಿಕ್ಕೆ ನಾನು ಎಲ್ಲಿ ಬರುತ್ತೋ ಅಲ್ಲೆಲ್ಲ ಕಟ್ ಮಾಡ್ಕೊತ ಬಂದೆ. ಇವಾಗ ನನ್ನ ಹಿಂದೆ ಇದ್ದವರು ಮುಂದೆ ಹೋಗೋ ಪರಿಸ್ಥಿತಿ ಬಂತು, ನಾನು ಹಿಂದೆ ಆದೆ ಅಂತ ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾನೆ. ಸೊ ಇದರಿಂದ ನಾವು ತಿಳ್ಕೊಬೇಕು, ಯಾರಾದರೂ ಒಬ್ಬರು ಮನೇಲಿ ಹಿರಿಕರು ಇಲ್ಲ ನಮಗೆ ಒಂದು ತಿಳುವಳಿಕಸ್ತರು ಒಂದು ಏನಾದರೂ ಒಂದು ಸಜೆಷನ್ನ ಕೊಡ್ತಿದ್ದಾರೆ ಅಂತೇಳಿದರೆ ಅದನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ನಾವು ಯಾರೂ ದೊಡ್ಡವರಲ್ಲ. ಸೃಷ್ಟಿಯ ನಿಯಮ, ಜಗದ ನಿಯಮ, ದೇವರ ಮುಂದೆ ನಾವು ಯಾರೂ ದೊಡ್ಡವರಲ್ಲ. ದೇವರು ಬಂದು ನಮಗೆ ಹೇಳೋಕ್ಕಾಗಲ್ಲ ಅಂತಲೇ ನಮ್ಮ ಮನೆಯಲ್ಲಿ ದೊಡ್ಡವರಂತ ಇಟ್ಟಿರ್ತಾರೆ. ಸೊ ಅವರ ಅನುಭವದ ಮೇಲೆ ನಮಗೆ ಹೇಳ್ತಾರೆ, ಅದನ್ನು ನಾವು ತಗೋಬೇಕು. ನೀನೇನು ದೊಡ್ಡವರು, ನಿನಗೇನೆಲ್ಲ ಗೊತ್ತಾ ಅಂತ ಹೇಳಿದರೆ, ನಿನಗೆ ಗೊತ್ತಾ? ಅವ್ರು 60 ವರ್ಷ ಬಾಳಿದ್ದಾರೆ, ನೀನು 20 ವರ್ಷ ಬಾಳ್ತಾ ಇದೆಯಾ? ಇನ್ನು ಅವರ ಒಂದು ಕಾಲು ಭಾಗದಲ್ಲೂ ನೀನು ಬಾಳಿಲ್ಲ. ಸೊ ನಿನಗೆ ಗೊತ್ತಾ ಜೀವನ ಅಂದರೆ ಏನು ಅಂತೇಳಿ? ಗೊತ್ತಿಲ್ಲ ಅಲ್ವಾ? ಸೊ ಇದಕ್ಕೆ ಹೇಳೋದು, ಯಾರಾದರೂ ಒಬ್ಬರು ಏನು ಹೇಳ್ತಾರೋ ನಾವು ಅದನ್ನು ತೊಗೊಂಡು ಜೀವನದಲ್ಲಿ ಮುಂದೆ ನಡಿಬೇಕು ಅಂತ ಹೇಳ್ತಾರೆ. ಸೊ ಹೋಪ್ ಈ ಒಂದು ಸ್ಟೋರಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋಗಳನ್ನ ಮಾಡಬೇಕು ಅಂತ ಹೇಳಿದರೆ ನೀವು ನನಗೆ ಪ್ರೋತ್ಸಾಹ ನೀಡಬೇಕು. ಯಾವ ರೀತಿ ಪ್ರೋತ್ಸಾಹ ಅಂದರೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು
ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲಲ್ಲೆಲ್ಲ ಶೇರ್ ಮಾಡಿ. ತುಂಬ ಜನ ನನಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಅನ್ನೋದು ಫ್ರೀ ಆಗಿರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ನಮಗೇನು ದುಡ್ಡು ಬರೋದಿಲ್ಲ. ಇದಕ್ಕೂ ನಾವು ತುಂಬ ನೀರಲ್ಲಿ ಈಜಬೇಕು, ಈಜಿನೇ ದಡ ಸೇರಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.